ಹರಿ ಶ್ರೀನಿವಾಸ, ನಮಸ್ಕಾರ. ಇವತ್ತು ಬೆಳಗ್ಗೆ ಜಾತಕವನ್ನು ಹೇಗೆ ಓದಬೇಕು ಅಂತ ವಿಚಾರವನ್ನು ನಾವು ನೋಡ್ತೇವೆ. ಅದು ನೀವು ಅಭ್ಯಾಸ ಮಾಡೋ ಕಾಲಕ್ಕೆ ನೀವು ಮಾಡಿದ್ದು ಕರೆಕ್ಟಾ ಇಲ್ವಾ ಅಂತ ತಿಳ್ಕೊಳ್ಳಿಕ್ಕೆ ಒಂದು ಸಣ್ಣ ಎಕ್ಸೆಲ್ ಆ್ಯಪನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಅದನ್ನು ಹೇಗೆ ಬಳಸಬೇಕು ಅಂತ ಆಪ್ಷನ್ನ ಇವತ್ತು ನೋಡೋಣ. ಇದು ನಿಮಗೆ ಎಕ್ಸೆಲ್ ಫೈಲ್ ಸಂಬಂಧಪಟ್ಟ ಲಿಂಕ್. ಇದು ನಿಮಗೆ ಈ ವಿಡಿಯೋ ಡಿಸ್ಕ್ರಿಪ್ಷನಲ್ಲಾಗಲಿ ಅಥವಾ ವಾಟ್ಸಾಪಲ್ಲಾಗಲಿ ನಿಮಗೆ ಲಿಂಕ್ ಬರುತ್ತೆ. ಈ ಲಿಂಕನ್ನು ನೀವು ಜಸ್ಟ್ ಕ್ಲಿಕ್ ಮಾಡಿದ್ರೆ ಸಾಕು, ನಿಮ್ಗೆ ಆಟೋಮೆಟಿಕ್ಕಾಗಿ ಈ ಎಕ್ಸೆಲ್ ಗೂಗಲ್ ಶೀಟ್ಸಲ್ಲಿ ನಿಮಗೆ ಎಕ್ಸೆಲ್ ಫೈಲ್ ಓಪನ್ ಆಗುತ್ತೆ. ಇದರಲ್ಲಿ ಯಾವ ಥರ ಮಾಡಿಫೈ ಮಾಡಲಿಕ್ಕೆ ಹೋಗಬೇಡಿ. ಸಿಂಪಲ್ ಮಾಡಬೇಕಾದ್ರೆ ಫೈಲ್ಗೆ ಹೋಗಿ ಡೌನ್ಲೋಡ್ ಅಂತ ಇರುತ್ತೆ, ಡೌನ್ಲೋಡ್ ಮಾಡಿ ಮೈಕ್ರೋಸಾಫ್ಟ್ ಎಕ್ಸೆಲ್.xlsx ಅಂತ ಆಪ್ಷನ್ ಇರುತ್ತೆ. ಇದನ್ನು ಪ್ರೆಸ್ ಮಾಡಿ. ಅದು ನಿಮ್ಮ ಕಂಪ್ಯೂಟರ್ ಡೌನ್ಲೋಡ್ ಆಗುತ್ತೆ. ನಿಮ್ಮ ಕಂಪ್ಯೂಟರ್ ಡೌನ್ಲೋಡ್ ಆದ್ರೇ ಅದು ಮಾಡಿಫೈ ಮಾಡಲಿಕ್ಕೆ ಆಗುತ್ತೆ. ಈ ಶೀಟಲ್ಲಿ ಮಾಡಿಫೈ ಮಾಡಲಿಕ್ಕೆ ಆಗೋದಿಲ್ಲ. ಓನ್ಲಿ ವ್ಯೂ ರೈಟ್ಸ್ ಮಾತ್ರ ಇರುತ್ತೆ. ಇದನ್ನು ಜಸ್ಟ್ ಡೌನ್ಲೋಡ್ ಮಾಡಿದ ನಂತರ ಜಸ್ಟ್ ಒಂದ್ಸಲ ಪ್ರೆಸ್ ಮಾಡಿ. ಮಾಡಿದ ನಂತರ ನಿಮಗೆ ಎಕ್ಸೆಲ್ ಶೀಟಲ್ಲಿ ಈ ಫೈಲು ಓಪನ್ ಆಗುತ್ತೆ. ಮೇಲೆ ಏನಾದರೂ ಎನೇಬಲ್ ಅಂತ ಏನಾದರೂ ಬಂದರೆ ಎನೇಬಲ್ ಎಡಿಟಿಂಗ್ ಅಂತ ಪ್ರೆಸ್ ಮಾಡಿ ನಿಮಗೆ ಈ ಫೈಲನ್ನು ಎಡಿಟ್ ಮಾಡಲಿಕ್ಕೆ ಅವಕಾಶ ಇರುತ್ತೆ. ಇಲ್ಲಿ ನೀವು ಮಾಡಬೇಕಾದೇನೆಂದರೆ, ಇದರಲ್ಲಿ ಜಾತಕವನ್ನು ಆಟೋಮೆಟಿಕಾಗಿ ಬರೋದಿಲ್ಲ, ನೀವು ಡೇಟಾವನ್ನು ಜಸ್ಟ್ ತುಂಬಬೇಕಾಗುತ್ತೆ. ಸೊ ನೀವು ಎಕ್ಸಾಂಪಲ್ ಏನಾದ್ರು ತೊಗೊಂಡ್ರೆ, ಎಕ್ಸಾಂಪಲ್ ಜಾತಕದಲ್ಲಿ ಇಲ್ಲಿ ಈ ಎಲ್ಲೋ ಏರಿಯಾಸ್ ಇದೆಲ್ಲ, ಇದನ್ನು ಮಾತ್ರ ನೀವು ಎಡಿಟ್ ಮಾಡ್ಬೋದು. ಬೇರೆ ಯಾವುದು ಕೂಡ ಎಡಿಟ್ ಮಾಡಲಿಕ್ಕೆ ಆಗೋದಿಲ್ಲ. ನೋಡಿ, ಈ ರೀತಿ ಎರರ್ ಬರುತ್ತೆ. ಯಾವುದಾದ್ರು ಎಡಿಟ್ ಮಾಡಬೇಕಂದ್ರೆ ಎರರ್ ಬರುತ್ತೆ. ಇದನ್ನು ಮಾತ್ರ ಎಲ್ಲೋ ಲೈನ್ಸ್ ಮಾತ್ರ ಎಡಿಟ್ ಮಾಡ್ಬೋದು. ಸೊ ಲಗ್ನ ಯಾವುದಾಗಿದೆ, ಈ ವೃಶ್ಚಿಕ ಅಂತಿದಲ್ವಾ, ಅದ್ರ ಮೇಲೆ ಪ್ರೆಸ್ ಮಾಡಿದ್ರೆ ನಿಮ್ಗೆ ಈ ರೀತಿ ಆಪ್ಷನ್ಸ್ ಬರುತ್ತೆ. ಯಾವ ಲಗ್ನವೋ ನೀವು ಚೂಸ್ ಮಾಡ್ಕೊಳ್ಳಿ. ನೀವು ಬೇಕಾದ್ರೆ ಎಕ್ಸಾಂಪಲಲ್ಲಿ ನೀವೇ ಮಾಡ್ಬೋದು. ಸೊ ಸಿಂಹ ಲಗ್ನ, ಸೂರ್ಯನ ಮೇಲೆ ಪ್ರೆಸ್ ಮಾಡಿ. ಸೂರ್ಯ ಯಾವ ರಾಶಿಯಲ್ಲಿದ್ದಾನೆ? ತುಳಾ ರಾಶಿಯಲ್ಲಿದ್ದಾನೆ. ಮತ್ತು ಚಂದ್ರ ಯಾವ ರಾಶಿಯಲ್ಲಿದ್ದಾನೆ? ಕುಂಭ. ಜನ್ಮ ರಾಶಿ ಅಥವಾ ಚಂದ್ರ ಯಾವುದಾದ್ರೂ ಪರವಾಗಿಲ್ಲ. ಕುಜ ಯಾವ ರಾಶಿಯಲ್ಲಿದ್ದಾನೆ ಎಲ್ಲ ನೀವು ಆಯ್ಕೆ ಮಾಡಿಕೊಡಿ. ಇದು ನಿಮ್ಮ ಇಷ್ಟ. ನೀವು ಎಕ್ಸಾಂಪಲ್ ಯಾವ್ದು ಬೇಕಾದ್ರೆ ಆಯ್ಕೆ ಮಾಡಿಕೊಂಡು ಈ ರೀತಿ ಆಯ್ಕೆ ಮಾಡಿಕೊಡಿ. ನಿಮಗೆ ಅದಕ್ಕೆ ನೀವು ಏನು ಆಯ್ಕೆ ಮಾಡ್ಕೊಂಡಿದ್ದೀರೋ ಅದೇ ನಿಮಗೆ ಈ ಚಾರ್ಟಲ್ಲಿ ಬರುತ್ತೆ. ಆ ಚಾರ್ಟಲ್ಲಿ ಬಂದ ತಕ್ಷಣ ನಿಮಗೆ ಆಟೋಮೆಟಿಕಲಿ ಹೇಗಿದೆ ಈ ಲಗ್ನದಿಂದ, ಲಗ್ನಾಧಿಪತಿ ಸೂರ್ಯ, ದ್ವಾದಶಾಧಿಪತಿ ಚಂದ್ರ, ಸಪ್ತಮ ಸ್ಥಾನದಲ್ಲಿದ್ದಾನೆ, ರಾಹು ಜೊತೆಗಿದ್ದಾನೆ, ಯಾರ ದೃಷ್ಟಿ ಇದೆ, ಏನಾದರೂ ಸ್ಪೆಷಲ್ ಏನಾದರೂ ಇದೆಯಾ, ಇದೆಂಬುದು ಆಟೋಮೆಟಿಕಲಿ ನಿಮಗೆ ಡಿಸ್ಪ್ಲೇ ಆಗುತ್ತೆ. ಹೇಗೆ ಓದಬೇಕು ಅಂತಂಬೋದು ಕೆಳಗೆ ನಿಮಗೆ ಸಿಗುತ್ತೆ ನೋಡಿ. ಲಗ್ನ ಫಸ್ಟ್ ಅಂತಿದೆ. ಫಸ್ಟ್ ಅಂದರೆ ಲಗ್ನ ಭಾವಾಧಿಪತಿ ಆದಂಥ ಸೂರ್ಯ 11 ಈ ಸ್ಥಾನದಲ್ಲಿ ನೀಚದಲ್ಲಿದ್ದಾನೆ. ಗುರು ಜೊತೆ ಮತ್ತೆ ಇದ್ದಾನೆ. ಗುರು 5, 8 ಅಧಿಪತಿಯಾದಂಥ ಗುರು ಜೊತೆಗಿದ್ದಾನೆ. ದ್ವಾದಶಾಧಿಪತಿಯಾದಂಥ ಚಂದ್ರ ದ್ವಿತೀಯ ಸ್ಥಾನದಲ್ಲಿದ್ದಾನೆ. ರಾಹು ಜೊತೆಗಿದ್ದಾನೆ. ಕುಜ ಚತುರ್ಥಾಧಿಪತಿಯಾದ ಕುಜ, ಪಂಚಮಾಧಿಪತಿಯಾದ ಗುರು, ಸಪ್ತಮ ಸಪ್ತಮ ಸಪ್ತ ಅಂದರೆ ಇಲ್ಲಿ ಕುಜ ಚತುರ್ಥ ದೃಷ್ಟಿ, ಅಧಿಪತಿ ಅಲ್ಲ, ಕುಜ ಚತುರ್ಥ ದೃಷ್ಟಿಯಿಂದ, ಗುರು ಪಂಚಮ ದೃಷ್ಟಿಯಿಂದ, ಕೇತು ಸಪ್ತಮ ದೃಷ್ಟಿಯಲ್ಲಿ ನೋಡ್ತಾ ಇದೆ, ದೃಷ್ಟಿ ಇದೆ. ಚತುರ್ಥ ನವಮಾಧಿಪತಿಯಾದಂಥ ಕುಜ ಸಪ್ತಮ ಸ್ಥಾನದಲ್ಲಿದ್ದಾನೆ, ಸ್ವಕ್ಷೇತ್ರದಲ್ಲಿದ್ದಾನೆ. ಸಪ್ತಮ ಅಷ್ಟಮಾಧಿಪತಿಯಾದಂಥ ಶನಿ ಜೊತೆಗಿದ್ದಾನೆ. ದ್ವಿತೀಯ ಏಕಾದಶಾಧಿಪತಿಯಾದಂಥ ಬುಧ ಏಕಾದಶ ಸ್ಥಾನದಲ್ಲಿ, ತೃತೀಯ ದಶಮಾಧಿಪತಿಯಾದಂಥ ಶುಕ್ರನ ಜೊತೆ ಇದ್ದಾನೆ. ಶನಿಯ ತೃತೀಯ ದೃಷ್ಟಿ ಇದೆ. ದೃಷ್ಟಿ ಅಂತಂದಾಗ ಬ್ರಾಕೆಟ್ ಅಲ್ಲಿ ಯಾವ ದೃಷ್ಟಿ ಅಂತ ಹಾಕಿರ್ತೇನೆ, ಅವರಿಗೆ ವಿಶೇಷ ದೃಷ್ಟಿ ಇದಲ್ವ, ಆ ದೃಷ್ಟಿಯನ್ನು ಹಾಕಿರ್ತೇನೆ. ಇದನ್ನು ನೀವು ಪ್ರಾಕ್ಟೀಸ್ ಮಾಡ್ಬೋದು. ಇದು ನಿಮಗೆ ಬದಲಾದ ತಕ್ಷಣ ನೋಡಿ, ನಾನು ಲಗ್ನ ಬದಲಾವಣೆ ಮಾಡ್ತೇನೆ, ಮೀನ ಲಗ್ನ ಮಾಡ್ತೇನೆ, ಸೊ ಆಟೋಮೆಟಿಕಾಗಿ ಎಲ್ಲ ಬದಲಾಗ್ಬಿಡುತ್ತೆ. ಆ ಲಗ್ನ ಯಾರ್ಯಾರ ಪೋರ್ಟ್ಫೋಲಿಯೋ ಯಾವ್ದು ಬರುತ್ತೆ ಎಲ್ಲ ನಿಮಗೆ ಟ್ಯಾಬ್ಲರ್ ಕಾಲಮ್ಲಿ ನಿಮಗೆ ಕಾಣುತ್ತೆ. ಇದನ್ನು ನೋಡಿ ನೀವು ಪ್ರಾಕ್ಟೀಸ್ ಮಾಡ್ಬೋದು. ಏನಾದರೂ ಸಂಶಯ ಇದ್ದರೆ ಮೆಸೇಜ್ ಹಾಕಿ. ಇದು ಎಕ್ಸೆಲ್ ಶೀಟಲ್ಲಿರುತ್ತೆ. ಇದು ಡೌನ್ಲೋಡ್ ಮಾಡಿಕೊಂಡೇ ನೀವು ಮಾಡಬೇಕಾಗತ್ತೆ, ಇಲ್ಲದ್ರೆ ಮಾಡಿಫೈ ಆಗಲ್ಲ. ಅದೊಂದು ನೆನ್ಪಿಟ್ಕೊಡಿ. ನಮೋ ನಮಃ. ಶ್ರೀಕೃಷ್ಣ ಅರ್ಪಣ.